ಸಹೋದರಿ, ನೀನು ಶತ್ರುಗಳ ಹೆಡೆಮುಡಿ ಗುಡಿಸುವುದರಲ್ಲಿ ಮಹಾ ಪಂಡಿತಳಂತೆ. ಅದರಂತೆ ನಿನಗೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವೋ ಇಲ್ಲವೋ ನೋಡೋಣ. ಆದರೆ ಭೀಮಸೇನ, ನಿನಗೆ ಪ್ರಿಯವಾದ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಹೇಳಿದ ಕರಗಳನ್ನು ಬಂಧಿಸು. ಅಪ್ಪ, ಈಗ ಸಮಾಸ. ಈಗ ಎಲ್ಲರೂ ಕೇಳಿ, ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ಸಹೋದರ ದುರಾಭಿಮಾನಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಏನು ಹೇಳಿದೆ ಕೃಷ್ಣ? ಏನು ಹೇಳಿದೆ? ಈ ಹಕ್ಕದಿಂದ ನಿನ್ನನ್ನು ಬಂಧಿಸಲೆತ್ತಿದ್ದರೆ ಯಾರು ಯಾರು ಆ ದುರಾತ್ಮರು? ಇಷ್ಟು ಮಾತ್ರವಲ್ಲದೆ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಭಿಮಾನಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಈ ನೀಚ ಕೃತ್ಯದಿಂದ ದುರ್ಯೋಧನಾಭಿಮಾನವು ಶಿಖರವನ್ನು ಮುಟ್ಟಿದೆ. ನನ್ನ ಪ್ರಿಯ ಬಂಧುವಾದ ಯಾದವ ಪಾಂಡವರ ನಾಯಕ ಈ ರೀತಿ ಅಪಮಾನಪಡಿಸಿ